ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ಟೆಪ್ಪಿಂಗ್ ಪಾನಿಪುರಿ ಮನ್ಯಾಗ ರೆಡಿ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಕೊತ್ತಂಬರಿ ತೊಗೊಂಡನಿ, ಬೆಲ್ಲ ತೊಗೊಂಡನಿ, ಹಸಿಮೆಣ್ಸಿನ್ಕಾಯಿ ತೊಗೊಂಡನಿ, ಹಸಿ ಎಲ್ಲ ತೊಗೊಂಡನಿ, ಜೀರಿಗೆ ತೊಗೊಂಡನಿ. ನೋಡ್ರಿ, ಇವಷ್ಟು ಪದಾರ್ಥ ಮಿಕ್ಸರ್ ಹಾಕ್ಕೊಂಬರ್ತೇನೆ ರೀ. ನೋಡ್ರಿ, ಒಂದು ಸ್ವಲ್ಪ ನೀರು ಹಾಕ್ಯಬೇಕ್ರಿ. ನೀರು ಹಾಕ್ಯಂದು ಸಣ್ಣಗೆ ರುಬ್ಕೊಂಬರ್ಬೇಕು. ನೋಡ್ರಿ, ಈಗ ರುಬ್ಬಿಟ್ಕೊಂಡನೆಲ್ಲ ಅದು ಸೋಸ್ಕೊಂತಾರೆ. ನೋಡ್ರಿ, ನೋಡ್ರಿ ಹುಂಚಿ ಹುಳಿ ರೆಡಿ ಮಾಡಿ ಇಟ್ಕೊಂಡಿ ಸೋಸ್ಕೊಂತಾನೆ. ನೋಡ್ರಿ, ಈಗ ಇದಕ್ಕೆಲ್ಲ ಹದ ಹಾಕೇವಿ. ಈಗ ಉಪ್ಪು ಹಾಕ್ಯಂತಾನೆ. ನೋಡ್ರಿ, ಅದಕ್ಕೆ ಅಷ್ಟು ಹಿಡ್ತೈತಿ ನೋಡಿ, ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಯಬೇಕ್ರಿ. ಸ್ವಲ್ಪ ಈರುಳ್ಳಿ ಹಾಕ್ಯಂತಾನೆ. ನೋಡ್ರಿ, ಸ್ವಲ್ಪ ಕೊತ್ತಂಬರಿ ಹಾಕ್ಯಂತಾನೆ. ನೋಡ್ರಿ, ಈಗ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ. ಈ ಥರ ಅಂದ್ರೆ ಉಪ್ಪು ಕರಗ್ಕೊಂತೈತ್ರಿ. ಬೆಲ್ಲ ಅದ್ರಾಗ ಹಾಕ್ಯಾವಲ್ರಿ, ಈಗ ಉಪ್ಪು ಕರಗ್ತೈತಿ. ನೋಡ್ರಿ, ಅದ್ರಾಗ ಈಗ ಪಾನಿ ರೆಡಿ ಆಗೈತ್ರಿ. ಈಗ ಸ್ಟೆಪ್ಪಿಂಗ್ ರೆಡಿ ಮಾಡ್ಕೊಂಡ್ರಿ. ಈಗ ಉಪ್ಪು ಹಾಕ್ಯಂತಾನೆ. ನೋಡ್ರಿ, ಸ್ವಲ್ಪ ಖಾರ ಪುಡಿ ಹಾಕ್ಯಂತಾನೆ ರೀ. ಅಂದ್ರೆ ಅದ್ರಾಗ ಹಸಿಮೆಣ್ಸಿನ್ಕಾಯಿ ಹಾಕಿರ್ತಾವಲ್ರಿ ಪಾನ್ಯಾಗ, ಇದ್ರಾಗ ಸ್ವಲ್ಪ ಖಾರ ಪುಡಿ ಹಾಕ್ಯಾಣ. ನೋಡ್ರಿ, ಸ್ವಲ್ಪ ಕಡಲೆಕಾಳು ಹಾಕ್ಯಂತಾನೆ. ನೋಡ್ರಿ, ಸ್ವಲ್ಪ ಗರಂ ಮಸಾಲೆ ಹಾಕ್ಯಂತಾನೆ. ನೋಡ್ರಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತಾನೆ. ನೋಡ್ರಿ, ಸ್ವಲ್ಪ ಈರುಳ್ಳಿ ಹಾಕ್ಯಂತಾನೆ. ನೋಡ್ರಿ, ಈಗೆಲ್ಲ ಪದಾರ್ಥ ಇದಕ್ಕೆ ಹಾಕ್ಯವಲ್ರಿ, ಇದ್ರಾಗ ಮ್ಯಾಶ್ ಮಾಡ್ಕೊಂತಾನೆ. ನೋಡ್ರಿ, ನೀವು ಕ್ಯಾರೆಟ್ ಆದ್ರೆ ತುರ್ದು ಹಾಕ್ಯಬೋದ್ರಿ. ಮ್ಯಾಶ್ ಮಾಡಿಟ್ಕೊಂಡು ಒಂದು ಸ್ವಲ್ಪ ಪಾನಿ ಹಾಕ್ಯಂತಾನೆ. ನೋಡ್ರಿ, ಪಾನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಮಸಾಲೆ ಆಲೂಗಡ್ಡೆದು ರೆಡಿ ಆಗಿತ್ತು ಸ್ಟೆಪ್ಪಿಂಗ್. ಈ ಪಾನಿಪುರಿ ಕರ್ಕೊಂಡು ಬರ್ರಿ. ನೋಡ್ರಿ, ನಾನು ರೆಡಿ ಪಾನಿಪುರಿನ ತರ್ಸೀನಿ. ನೋಡ್ರಿ, ಈ ಥರ ರೆಡಿ ಸಿಗ್ತಾವ್ರಿ ಅಂಗಡ್ಯಾಗ. ಈ ಥರ ತಂದು ದಿಢೀರ್ನ ಮಾಡ್ಕೊಬೋದು. ನೋಡ್ರಿ, ಪಾನಿಪುರಿನ ಈಗ ಒಂದು ಕರಿಯೋದು ಹೇಗಂತ ನೋಡೋಣ. ಕದತಿ ಒಂದೊಂದಾಗಿ ಹಾಕ್ಯಂತಾನೆ. ನೋಡ್ರಿ, ನೀವು ಒಂದೊಂದಾದ್ರೂ ಕರಿಬೋದ್ರಿ, ಜಾಸ್ತಿ ಆದ್ರೆ ಹಾಕಿ ಕರಿಬೋದು. ನೋಡ್ರಿ, ನೋಡ್ರಿ ಎಷ್ಟು ಮಸ್ತ್ ಉಬ್ಬಿ ಬಂದೈತೆ. ನೋಡ್ರಿ, ಒಂದು 4-5 ಹಾಕಿ ಕರಿತೀವಿ. ನೋಡ್ರಿ, ಎಷ್ಟು ದೊಡ್ಡ ಹೋಗ್ಯಾವ. ನೋಡ್ರಿ, ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಬಂದು. ಈಗ ಇದೇ ಥರ ಓಸ್ ರೆಡಿ ಮಾಡಿ ತೋರಿಸ್ತೇನೆ ರೀ. ನೋಡ್ರಿ, ಪಾನಿಪುರಿ ಕರ್ಕೊಂಬಂದಾನಿ. ಈಗ ಅಷ್ಟು ಪದಾರ್ಥ ರೆಡಿ ಆಗೈತೆ. ನೋಡ್ರಿ, ಈ ಥರ ಹಿಂಗೆ ಹೋಲ್ ಮಾಡ್ಕೊಬೇಕ್ರಿ. ಈ ಥರ ಸಣ್ಣವಾದ್ರೂ ಕರ್ಕೊಬೋದ್ರಿ, ದೊಡ್ಡವಾದ್ರೂ ಕರ್ಕೊಬೋದು. ನೋಡ್ರಿ, ದೊಡ್ಡವಾದ್ರೂ ಕರಿಬೋದ್ರಿ, ಸಣ್ಣವಾದ್ರೂ ಕರಿಬೋದ್ರಿ. ನೋಡ್ರಿ, ಈ ಥರ ಸ್ಟೆಪ್ಪಿಂಗ್ ಇಟ್ಕೊಂಡು ಇದ್ರೊಳಗೆ ಈರುಳ್ಳಿನ ಹಾಕ್ಯಂದನ್ರಿ. ಈರುಳ್ಳಿ ಕೊತ್ತಂಬರಿ ಪುಡಿ ಹಾಕ್ಯಂಡನಿ. ಈ ಥರ ಪಾನಿ ಹಾಕ್ಯಂಡು ತಿನ್ಬೋದು. ನೋಡ್ರಿ, ನೋಡ್ರಿ ಹೊರಗೆ ಹೋಗಿ ತಿನ್ನೋ ಬದ್ಲಿ ಮನ್ಯಾಗ ಸುಲಭವಾಗಿ ಮಾಡ್ಕೊಂಡು ತಿನ್ಬೋದು. ನೋಡ್ರಿ, ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.